ಹಾಯ್ ಫ್ರೆಂಡ್ಸ್, ನಾನಿವತ್ತು ಬೆಂಗಳೂರು ಕೋಟೆ, ಬ್ಯಾಂಗ್ಳೂರು ಫೋರ್ಟ್ ಅಂತ ಏನು ಹೇಳ್ತಾರೆ ಅದರ ಹತ್ರ ಬಂದಿದ್ದೀನಿ. ಇದ್ರ ಲೊಕೇಶನ್ ಬಂದು KR ಮಾರ್ಕೆಟ್ ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರನೇ ಇದೆ. ತುಂಬಾ ಜನ ಇದ್ರ ಹತ್ರ ಬಂದಿರ್ತೀರ, ಆದರೆ ಒಳಗಡೆ ಹೋಗಿರೋದಿಲ್ಲ. ದಯವಿಟ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ಅಥವಾ KR ಮಾರ್ಕೆಟ್ಗೆ ಯಾರ್ಯಾರು ವಿಸಿಟ್ ಮಾಡ್ತಿರೋ ಅವರು ಒನ್ ಟೈಮ್ ಈ ಕೋಟೆನ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್ ಅಂತ ನೋಡೋದಾದರೆ BMTC ಬಸ್ಸಿಂದ ಬರ್ಬೋದು, ಮೆಟ್ರೋಯಿಂದ ಬರ್ಬೋದು. ಓನ್ ಟ್ರಾನ್ಸ್ಪೋರ್ಟ್ ನಿಮ್ಮ ವೆಹಿಕಲ್ ಇದ್ದರೆ ಅದರಿಂದನೂ ಬಂದು ವಿಕ್ಟೋರಿಯಾ ಹತ್ರ ಪಾರ್ಕಿಂಗ್ ಮಾಡಬಹುದು. ಮತ್ತು ಇಲ್ಲಿ ಬಂದು ಯಾವುದೇ ರೀತಿ ಎಂಟ್ರಿ ಫೀ ಇರೋದಿಲ್ಲ, ಎಂಟ್ರಿ ಬಂದು ಫ್ರೀ ಇರುತ್ತೆ. ಈ ಕೋಟೆ ಹಿಸ್ಟ್ರಿ ನೋಡೋದಾದರೆ ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡರವರು ನಿರ್ಮಿಸಿದ್ದು ಇದನ್ನು. ಅದು ಮಣ್ಣಿನ ಕೋಟೆಯಾಗಿ ನಿರ್ಮಿಸಿದ್ರು 1537ರಲ್ಲಿ. ಅದಾದ ಮೇಲೆ ಹೈದರಾಲಿಯವರು 1761ರಲ್ಲಿ ಇದನ್ನು ಕಲ್ಲಿನ ಕೋಟೆಯಾಗಿ ಬದಲಾಯಿಸಿದರು. 1791ರಲ್ಲಿ ಬ್ರಿಟಿಷರು ಇದನ್ನು ವಶಪಡಿಸ್ಕೊಂಡ್ರು. ಇತಿಹಾಸದ ಪ್ರಕಾರ ಸುಮಾರು 5ರಿಂದ 6 ಕಿಲೋಮೀಟರ್ ವಿಸ್ತಾರಣ ಹೊಂದಿದ್ದ ಈ ಕೋಟೆ ಇಂದು ತುಂಬ ಚಿಕ್ಕದಾಗ್ತಾ ಬಂದಿದೆ. ಈ ಕೋಟೆನ ಏನಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಅಂದರೆ, ಬ್ರಿಟಿಷರ ಸೈನಿಕರನ್ನ ಜೈಲಲ್ಲಿ ಹಾಕೋದಕ್ಕೋಸ್ಕರ ಈ ಕೋಟೆನ ಉಪಯೋಗಿಸ್ತಾ ಇದ್ರು. ಮತ್ತು ಇತಿಹಾಸದ ಪ್ರಕಾರ ನೋಡಿದ್ರೆ ಇಲ್ಲಿಂದ ಶ್ರೀರಂಗಪಟ್ಟಣದವರೆಗೂ ಸುರಂಗ ಮಾರ್ಗ, ಸುಮಾರು 80ರಿಂದ 90 ಕಿಲೋಮೀಟರ್ ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾರೆ. ಇನ್ನೊಂದು ವಿಚಾರ ನೋಡೋದಾದರೆ, ಈ ಕೋಟೆ ಏನಕ್ಕೆ ಚಿಕ್ಕದಾಗ್ತಾ ಬಂತು ಅಂತ ನೋಡಿದ್ರೆ, ಪಕ್ಕದಲ್ಲೇ ಕಟ್ಟಿರುವಂಥ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಈ ಕೋಟೆಯ ಕಲ್ಲಿನಿಂದನೇ ಕಟ್ಟಿರೋದು ಅಂತಲೂ ಹೇಳ್ತಾರೆ. ಈ ಕೋಟೆಗೆ ತುಂಬ ಸಮೀಪದಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಅಥವಾ ಸಮ್ಮರ್ ಪ್ಯಾಲೇಸ್ ಅಂತ ಹೇಳ್ತಾರೆ, ಆ ಪ್ಯಾಲೇಸ್ ಕೂಡ ಇದೆ. ಆ ಪ್ಯಾಲೇಸ್ನಲ್ಲಿ ದರ್ಬಾರ್ ಮಾಡ್ತಾಯಿದ್ರು ಟಿಪ್ಪು ಸುಲ್ತಾನ್, ಅಂದರೆ ಜಡ್ಜ್ಮೆಂಟ್ ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ಸಮ್ಮರ್ ಟೈಮಲ್ಲಿ ಇಲ್ಲಿ ಬಂದು ಇರ್ತಾಯಿದ್ರು. ಈ ಕೋಟೆ ಒಳಗಡೆ ದೇವಸ್ಥಾನ ಕೂಡ ಇದೆ. ಈ ಕೋಟೆಗೆ ಬಂದು ಸುಮಾರು 9 ಬಾಗಿಲುಗಳಿದ್ದು ಅಂತ ಇತಿಹಾಸ ಹೇಳುತ್ತೆ. ಆದರೆ ಪ್ರೆಸೆಂಟ್ಲಿ ಬಂದು ಒಂದು ಮೈನ್ ಗೇಟ್ ಇದೆ, ಮತ್ತು ಇನ್ನೊಂದು ಗೇಟು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಬಂದು ಕ್ಲೋಸ್ ಮಾಡಿದ್ದಾರೆ. ಈ ಕೋಟೆಯನ್ನು ಸಂಪೂರ್ಣವಾಗಿ ಕಗ್ಗಲ್ಲಿನಿಂದ ನಿರ್ಮಿಸಲಾಗಿದೆ ಹಾಗೂ ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಬಳಸಿ ಈ ಕೋಟೆಯನ್ನು ನಿರ್ಮಿಸಲಾಗಿದೆ. ಈ ಕೋಟೆ ಮೇಲ್ಗಡೆ ಹೋಗೋದಕ್ಕೆ ಮೆಟ್ಟಿಲಿನ ಅವಕಾಶ ಇದೆ, ಆದರೆ ಅಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಈ ಕೋಟೆ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.